ಇಬ್ಬರು ಮೂವರು ಎಂದು ಉಪ್ಪಿ ಮಾತನಾಡಬೇಡ, ಒಬ್ಬನೇ ಕಾಣಿರು ಇಬ್ಬರೆಂಬುದು ಹುಸಿನೋಡ ಕೂಡಲ ಸಂಗಮ ದೇವ. ಈ ಪ್ರಶಸ್ತಿಯನ್ನ ಕರ್ನಾಟಕದ ಸರ್ಕಾರ ಯಾವುದೇ ಕ್ಷೇತ್ರದಲ್ಲಿ ಅಂದರೆ ವೈದ್ಯಕೀಯ, ರಾಜಕೀಯ, ಸಿನಿಮಾ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ನೀಡುವಂತಹ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ 1992ರಲ್ಲಿ ಮೊದಲಿಗೆ ಪ್ರಾರಂಭಿಸಲಾಯಿತು. ಮೊದಲಿಗೆ ಪ್ರಶಸ್ತಿಯನ್ನ ಪಡೆದಂತವರು ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಪ್ರಶಸ್ತಿಯಲ್ಲಿ ಮಾಡುವಂತಹ ಇಲ್ಲಿ ನಗದು ಬಹುಮಾನ ಕೊಡಲಾಗುವುದಿಲ್ಲ. 50 kg ಚಿನ್ನ ಮತ್ತು ಒಂದು ನೆನಪಿನ ಕಾಣಿಕೆ ಶಾಲ್ ನೀಡುವುದರ ಮೂಲಕ ಈ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ನೀಡಲಾಗುತ್ತ. 2009ರಲ್ಲಿ ವೀರೇಂದ್ರ ಹೆಗ್ಡೆ ಅವರಿಗೆ ಕೊಡಮಾಡಿದ್ದ. ತದನಂತರದಲ್ಲಿ ಈ ಪ್ರಶಸ್ತಿಯನ್ನ ಯಾರಿಗೂ ಕೂಡ ಕೊಡಮಾಡಿಲ್ಲ. ನಂತರದಲ್ಲಿ 2022 ನವೆಂಬರ್ ತಿಂಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಅವರಿಗೆ ಮರಣೋತ್ತರ ಪ್ರಶಸ್ತಿ ಅಂತ ಹೇಳಿ ಅವರಿಗೆ ಈ ಪ್ರಶಸ್ತಿ ನೀಡುವುದರ ಮೂಲಕ ಗೌರವಿಸಲಾಗಿದೆ. ಟೈಮ್ ಎಷ್ಟು ನಿಮಿಷ? 15 ಆಗೈತಿ. ಸರಿ, ಸ್ಟಾರ್ಟ್ ಮಾಡ್ರಿ. 15 ಆಯ್ತು. ಸೈಡ್ ಅದು ಇಷ್ಟ ಬಂದು ಏ ಹುಡುಗ